ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೇಗಿದೆ ನಮ್ಮನೆ? ನಿಮ್ಮನೆ ಸೂಪರ್ ಆಗಿದೆ ಕಣೋ. ನಿನ್ ತರಾನೇ ಇದೆ. ಪುರೋಹಿತ್ರೆ, ನಾವು ರೆಡಿ ಇದೀವಿ, ನೀವು ಬರ್ಬೋದು. ಬಾಬಾ ಕೂತ್ ಬನ್ನಿ. ಸರಿ ಬನ್ನಿ ಕೂತ್ಕೊಳ್ಳೋ. ಬನ್ನಿ ಬಾಬಾ ಕೂತ್ಕೊಳ್ಳಿ ಬನ್ನಿ. ಜಿ, ಯಾಕೆ ಸಂತೋಷ ಆಗ್ತಾ ಇಲ್ವಾ? ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ನನಗೆ ಬಹಳ ಸಂಕಟ ಆಗ್ತಾ ಇದೆ ಕಣ. ನನ್ನ ಮೊಮ್ಮಗ ಗುಂಡು ಯುವರಾಜ ಅವನು ಯಾವ ಜಾಗದಲ್ಲಿರಬೇಕು, ಹೇಗಿರಬೇಕು, ಎಲ್ಲಿರಬೇಕು ಅದೆಲ್ಲ ಬಿಟ್ಟು ಪರಿಸ್ಥಿತಿಗೆ ಸಿಕ್ಕಾಕೊಂಡು ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಮನಸ್ಸಿಗೆ ಭಾಳ ಕಷ್ಟ ಆಗ್ತಾ ಇದೆ. ನೀನು, ಭೂಮಿಕಾ, ಮಕ್ಕಳು ಇರೋ ಜಾಗ ಇದೆಲ್ಲ ಕಣೋ. ನೋಡು, ಒಂದು ಕೆಲಸ ಮಾಡು, ಭೂಮಿಕನ್ನ ಮಕ್ಕಳನ್ನ ಕರ್ಕೊಂಡು ಬಂದ್ಬಿಡು. ಅಲ್ಲಿರೋ ನನ್ನ ಆಸ್ತಿ ಎಲ್ಲ ಯಾರಿಗೋಗುತ್ತೋ ನಿನಗೆ ತಾನೇ ಬರೋದು. ನಾನಲ್ಲಿ ಒಂದು ಚೆನ್ನಾಗಿರೋ ಮನೆ ಕಟ್ಟಿಸ್ಕೊಡ್ತೀನಿ, ನೀವು ಸುಖವಾಗಿ ಅಲ್ಲಿದ್ದು ಬಿಡಿ. ಮೊದಲೇ ಹಾಗಿದ್ರು ಹಾಗೆ ಇರಬೇಕನ್ನೋದೇ ನನ್ನ ಆಸೆ ಕಣೋ. ಅಜ್ಜಿ, ನೀವು ತಪ್ಪು ತಿಳ್ಕೊಂಡಿದ್ದೀರ. ನಾನು ಇಲ್ಲೇನು ಕಷ್ಟಪಡ್ತಾ ಇಲ್ಲ, ಇಷ್ಟಪಟ್ಟೇ ಇದ್ದೀನಿ, ಸಂತೋಷವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಇಲ್ಲೇ ಇವರೆಲ್ಲ ನನಗೆ ಸಿಕ್ಕಿದ್ದು. ಅರಮನೆಯಲ್ಲಿದ್ದಾಗ ಎಲ್ಲನೂ ಕಳ್ಕೊಂಡೆ, ಇಲ್ಲಿಗೆ ಬಂದಮೇಲೆ ಎಲ್ಲನೂ ಪಡ್ಕೊಂಡೆ. ಹಾಗಿದ್ಮೇಲೆ ನಿಜವಾದ ಅರಮನೆ ಯಾವುದು ಅಂತ ನೀವೇ ಹೇಳಿ. ಎಲ್ಲಿ ನೆಮ್ಮದಿ ಇರುತ್ತೋ, ಎಲ್ಲಿ ಸಂತೋಷ ಇರುತ್ತೋ ಅದೇ ತಾನೇ ನಿಜವಾದ ಅರಮನೆ. ನಾನು ಐಷಾರಾಮಿ ಜೀವನನ ಬಯಸಿದ್ದಿದ್ರೆ ಯಾವಾಗ ಬೇಕಾದರೂ ಪಡ್ಕೋಬೋದಾಗಿತ್ತು ಅಜ್ಜಿ. ಅದ್ರದ್ದು ನನಗೆ ಬೇಡ. ನನಗೆ ಯಾವುದು ಕೊರತೆ ಅಂತ ಅನ್ನಿಸ್ತಾ ಇಲ್ಲ, ಅಥವಾ ಏನನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಭಾವನೆ ನನಗಿಲ್ಲ. ನಾನು ಬಯಸಿದ ಪ್ರೀತಿ ನನಗೆ ಸಿಕ್ಕಿದೆ. ನೀವೆಲ್ಲ ಇದ್ದೀರಾ, ನನಗಷ್ಟು ಸಾಕಜ್ಜಿ. ನೀವು ಚಿಂತೆ ಬಿಡಿ, ಆಗಿದ್ದೆಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಆರಾಮಾಗಿರಿ. ಸರಿನಪ್ಪ, ನೀನು ಖುಷಿಯಾಗಿದ್ಯಾ ಅಂದರೆ ನನಗಷ್ಟೇ ಸಾಕು. ನನಗೆ ಬೇಕಾಗಿರೋದು ಅದೇ ಕಣೋ ಗುಂಡು. ಓ ದೇವ ದೇವತ್ವಂ ಕರ್ಮಸಾಕ್ಷಿ ವಿಘ್ನಕೃತೆ. ಏನಪ್ಪ ಗೌತಮ್, ನಿಮ್ ಜೋಡಿ ನೋಡಿದ್ರೆ ತುಂಬಾ ಖುಷಿ ಆಗತ್ತಪ್ಪ. ನಿನ್ಗೆ ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ, ನಿಂದೆ ಬಂಧು ಬಳಗ ಎಷ್ಟು ಜನ ಅವ್ರು ನೋಡು. ನಿಂದು ಒಳ್ಳೆ ಮನ್ಸು, ಅದಕ್ಕೆ ನಿನ್ಗೆ ಒಳ್ಳೇದಾಗ್ಲಿ. ನೀವು ಜೋಡಿ ಇಬ್ರು 100 ಕಾಲ ಚೆನ್ನಾಗಿರ್ಬೇಕಪ್ಪ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹೂ ಅಕ್ಷರಾಕಿ ಸಂಪ್ರಾರ್ಥಯಾಮಿ ನಮಸ್ಕರೋಮಿ.
ಮಮ ಉಪಾತ್ತ ಸಮಸ್ತ ಆಚರಿಷ್ಯೆ ಹೂ ಅಕ್ಷರ ಹಾಕಿಮ ಹೂವ ಪೂಜೆ ಮಾಡೋದು. ಸುಮುಖಾಜಿ ನಮಃ, ಏಕದಂತಾಜಿ ನಮಃ, ಕಪಿಲಾಜಿ ನಮಃ. ಊಟ ತುಂಬಾ ಚೆನ್ನಾಗಿತ್ತಪ್ಪ, ಎಲ್ಲರಿಗೂ ತುಂಬಾ ಖುಷಿ ಆಯ್ತು. ಎಲ್ಲ ನಿಂದೇ ತಾರೆ ಪಾರ್ಪತ್ಯ. ನಂದಾದ್ರೂ ದುಡ್ಡು ನಿಂದಲ್ಲಪ್ಪ. ಹೌದು. ಗೌತಮ್ ಸರ್, ನಿಮ್ಮ ಬಗ್ಗೆ ಮೇಡಮ್ ಅವ್ರ ಬಗ್ಗೆ ನಾವು ತಪ್ಪಾಗಿ ತಿಳ್ಕೊಂಡಿದ್ವಿ. ದಯವಿಟ್ಟು ನಮ್ಮನ್ನೆಲ್ಲರನ್ನ ಕ್ಷಮಿಸಿ, ಮತ್ತೆ ಇದು ಯಾವ್ದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ. ಅಯ್ಯೋ ಅಣ್ಣ, ನಾವ್ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಂಡಿಲ್ಲ. ನೀವೆಲ್ರೂ ಅಷ್ಟೇ ಈ ವಿಷಯನ ತಲೆಯಿಂದ ತೆಗ್ದಾಕಿ. ಆಗಿರೋದು ಆಗೋಯ್ತು, ಬಿಟ್ಬಿಡಿ ಅದನ್ನ. ಮೇಡಮ್, ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನಿಮ್ಮ ಮನಸ್ಸು ಎಷ್ಟು ದೊಡ್ಡದು ಅಂತ ಈಗ ಅರ್ಥ ಆಗ್ತಿದೆ. ನೀವಿಬ್ರು ನಮ್ಮ ಒಟ್ಟಾರದಲ್ಲಿ ಎಷ್ಟು ಸರಳವಾಗಿದ್ರಿ. ಅಲ್ಲ, ನೀವೆಷ್ಟು ದೊಡ್ಡ ಶ್ರೀಮಂತರು, ಎಷ್ಟು ದೊಡ್ಡ ಮನತಂದವರು, ಆದರೂ ಕೂಡ ನಮ್ಮ ಜೊತೆಲಿ ಸರಳವಾಗಿದ್ರಲ್ಲ. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತಾ ಇದೆ. ನೋಡಿ, ಈಗಿನ ಕಾಲದಲ್ಲಿ ಇಷ್ಟಿದ್ರೆ ಅಷ್ಟಿದೆ ಅಂತ ತೋರಿಸ್ಕೊಳ್ಳೋದೇ ಜಾಸ್ತಿ. ಅಂಥದ್ರಲ್ಲಿ ನೀವು ದೊಡ್ಡ ಮನುಷ್ಯರಪ್ಪ. ನೀವು ಅಯ್ಯಯ್ಯೋ, ದಯವಿಟ್ಟು ನೀವು ಕಿರೀಟ ಎಲ್ಲ ತೋರಿಸ್ಬೇಡಿ. ನಾವು ಅಷ್ಟು ದೊಡ್ಡವರೇನಲ್ಲ. ನಿಮ್ಮೊಳಗಡೆ ನಾವು ಒಬ್ರು ಅಷ್ಟೇನೆ. ಮೊದ್ಲು ಹೇಗಿತ್ತೋ ಇನ್ ಮುಂದೇನೋ ಎಲ್ಲಾನು ಹಾಗೆ ಇರುತ್ತೆ. ನಮ್ಗೆ ಇಲ್ಲಿರೋದಕ್ಕೆ ಇಷ್ಟ ಹಾಗಾಗಿದ್ದೀವಿ. ಇದ್ರಲ್ಲಿ ಹೆಚ್ಚುಗಾರಿಕೆ ಏನೂ ಇಲ್ಲ. ಮತ್ತೆ ಬಾಡಿಗೆ ನೆಲ್ಲಪ್ಪ ಹುಡ್ಕೋದು ಅಂತ ನಂಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ಈಗ ಎಲ್ಲ ಸರಿ ಆಯ್ತು. ತಿನ್ನಿ ತಿನ್ನಿ ಎಲ್ಲ ಐಸ್ ಕ್ರೀಮ್ ತಿನ್ನಿ.